ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾಗೆ ಶುರುವಾಯಿತು ಮತ್ತಷ್ಟು ಟೆನ್ಷನ್. ತರುಣ್ ರಾಜ್ಗೆ ಡಿಆರ್ಐ ಕಸ್ಟಡಿ ಬೆನ್ನಲ್ಲೇ ರನ್ಯಾಗೆ ಈಗ ಡವ ಶುರುವಾಗಿದೆ. 3 ದಿನ ಕಸ್ಟಡಿಯಲ್ಲಿದ್ರೂ ಕೂಡ ತನಿಖೆಗೆ ಸ್ಪಂದಿಸಿಲ್ಲ ರನ್ಯಾ ರಾವ್. ಹಾಗಾಗಿ ಮತ್ತೆ ಈಗ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ನ್ಯಾಯಾಂಗ ಬಂಧನದಲ್ಲಿ ರನ್ಯಾ ರಾವ್ ಇರೋದು. ಮತ್ತೊಂದು ಕಡೆ ಅರೆಸ್ಟ್ ಆಗಿರುವಂತಹ ತರುಣ್ ರಾಜ್ರನ್ನ ಡಿಆರ್ಐ ಕಸ್ಟಡಿಗೆ ಕೊಡಲಾಗಿದೆ. ಡಿಆರ್ಐ ವಿಚಾರಣೆಯಲ್ಲಿ ಏನೂ ಹೇಳದೆ ಗಪ್ ಚುಪ್ ಅಂತಿದ್ದಾರೆ. ಡಿಆರ್ಐ ವಿಚಾರಣೆಯಲ್ಲಿ ತರುಣ್ ರಾಜ್ ಬಾಯ್ ಬಿಡುವಂತ ಆತಂಕ ಈಗ ಶುರುವಾಗಿದೆ. ಒಂದ್ ಕಡೆ ಸೀಕ್ರೆಟ್ ಆಗಿ ಮೌನ ವಹಿಸ್ತಾ ಇರೋದು ರನ್ಯಾ ರಾವ್, ಅಂದ್ರೆ ಯಾವುದೇ ಸೀಕ್ರೆಟ್ಗಳನ್ನ ಬಿಟ್ಕೊಡ್ತಾ ಇಲ್ಲ. ಆದ್ರೆ ಈಗ ತರುಣ್ ರಾಜ್ ಅರೆಸ್ಟ್ ಆಗಿರೋದ್ರಿಂದ ಅವ್ರೇನಾದ್ರೂ ಬಾಯ್ ಬಿಟ್ರೆ ಅನ್ನುವಂತ ಆತಂಕ ಶುರುವಾಗಿದೆ. ದುಬೈ ಟೂರ್, ಹಣಕಾಸು ವಿಚಾರದ ಬಗ್ಗೆ ಏನಾದ್ರೂ ಸುಳಿವು ಕೊಟ್ರೆ ರನ್ಯಾಗೆ ಕಂಟಕ ತಪ್ಪಿದ್ದಲ್ಲ. 5 ದಿನಗಳ ಕಾಲ ಕಸ್ಟಡಿಯಲ್ಲಿ ಇರ್ತಾರೆ ತರುಣ್ ರಾಜ್. ತರುಣ್ ಮೊಬೈಲ್ನ ವಶಕ್ಕೆ ಪಡೆದು ಪರಿಶೀಲನೆ ನಡೆಸ್ತಾರೆ ಡಿಆರ್ಐ ಅಧಿಕಾರಿಗಳು. ಹೀಗಾಗಿ ಈಗ ರನ್ಯಾ ರಾವ್ಗೆ ಹೊಸ ಟೆನ್ಷನ್ ಶುರುವಾಗ್ತಾ ಇದೆ. ಒಂದ್ ಕಡೆ ತಾವು ಅರೆಸ್ಟ್ ಆಗಿದ್ರು, ಜಾಮೀನ್ ಸಿಗ್ಲಿ ಅನ್ನುವಂಥ ಟೆನ್ಷನ್ನಲ್ಲಿ ಅವರಿದ್ರು. ಆದ್ರೀಗ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಮತ್ತೊಂದು ಕಡೆ ಈ ಕೇಸ್ನಲ್ಲಿ ತರುಣ್ ರಾಜ್ ಅರೆಸ್ಟ್ ಆಗಿರೋದು ಕಾರಣ ರನ್ಯಾ ರಾವ್ ಜೊತೆಗೆ ಗುರುತಿಸ್ಕೊಂಡಿದ್ರು, ಅವ್ರ ಜೊತೆಗೆ ಪ್ರಯಾಣ ಬೆಳೆಸಿದ್ರು. ಈ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ ಅನ್ನುವಂಥ ಕಾರಣಕ್ಕೆ ಅರೆಸ್ಟ್ ಆಗಿರೋದು. ಈಗ 5 ದಿನಗಳ ಕಾಲ ಡಿಆರ್ಐ ಕಸ್ಟಡಿಯಲ್ಲಿ ತರುಣ್ ರಾಜ್ ಇರ್ತಾರೆ. ಆ ಸಂದರ್ಭದಲ್ಲಿ ಡಿಆರ್ಐ ಅಧಿಕಾರಿಗಳು ಕೇಳುವಂತ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಬಿಟ್ರೆ ಈ ಸ್ಮಗ್ಲಿಂಗ್ ಕೇಸ್ನಲ್ಲಿ ಏನೇನು ನಡೀತಾ ಇತ್ತು, ಯಾರ್ಯಾರ ಸಂಪರ್ಕ ಇದೆ, ಯಾವ ಘಟಾನುಘಟಿ ನಾಯಕರು, ಅದೇ ರೀತಿಯಾಗಿ ಕೆಲವೊಬ್ಬರು ಅಧಿಕಾರಿಗಳೆಲ್ಲ ಶಾಮೀಲ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ತರುಣ್ ರಾಜ್ ಬಾಯ್ ಬಿಟ್ಬಿಟ್ರೆ ಅನ್ನುವಂಥ ಹೊಸ ಟೆನ್ಷನ್ ಈಗ ರನ್ಯಾ ರಾವ್ಗೆ ಶುರುವಾಗ್ತಾ ಇದೆ. ಅವರಂತೂ ಯಾವುದೇ ವಿಷಯಗಳನ್ನು ಬಾಯ್ ಬಿಡ್ತಾ ಇಲ್ಲ. ಅವರು ನಾನು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಕೆಲಸ ಮಾಡ್ತಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ, ಈ ಬಿಸ್ಕೆಟ್ಗಳನ್ನ ತಂದಿದ್ದು ನಿಜ ಅಂತಿದ್ದಾರೆ. ಬಟ್ ಇದರಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳ್ತಾ ಇಲ್ಲ. ತರುಣ್ ರಾಜ್ ಬಾಯ್ ಬಿಟ್ಬಿಟ್ರೆ ಆ ಟೆನ್ಷನ್ ಶುರುವಾಗಿದೆ.